ಸಹಕಾರಿ ಪಿಂಚಣಿದಾರರ ವಿವಿಧ ನ್ಯಾಯಸಮ್ಮತ ಬೇಡಿಕೆಗಳನ್ನು ಮುಂದಿಟ್ಟು ಕೇರಳ ಸಹಕಾರಿ ಪಿಂಚಣಿದಾರರ ಸಂಘಟನೆಯಾದ ಕೇರಳ ಕೋಆಪರೇಟಿವ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಅನಿಶ್ಚಿತಾವಧಿ ಹೋರಾಟಕ್ಕೆ ಮಂಜೇಶ್ವರ ಹೃದಯ ಭಾಗವಾದ ಹೊಸಂಗಡಿಯಲ್ಲಿ ಚಾಲನೆ ದೊರಕಿತು. ರಾಜ್ಯ ಸಮರ ಪ್ರಚಾರ ವಾಹನ ಜಾಥಾಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಂಡೂರು ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ಹೊಸಂಗಡಿಯಲ್ಲಿ ಚಾಲನೆ ನೀಡಲಾಯಿತು. ಕೆಆರ್ ಜಯಾನಂದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಎಂ ಮೇರಿ ಟೀಚರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೇರಳದ ಸಹಕಾರಿ ಕ್ಷೇತ್ರವನ್ನು ಇಂದಿನ ಹಂತಕ್ಕೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಹಕಾರಿ ಪಿಂಚಣಿದಾರರ ಹಕ್ಕುಗಳನ್ನು ನಿರ್ಲಕ್ಷಿಸುವ ಸರ್ಕಾರದ ಧೋರಣೆಯ ವಿರುದ್ಧ ತೀವ್ರ ಹೋರಾಟ ಅಗತ್ಯ ಎಂದು ಹೇಳಿದರು. അതുപോലെ അതിനോട് ഏതാണ്ട് അടുത്തു നിൽക്കുന്ന ഒന്നാണ് സഹകരണ പ്രസ്ഥാനങ്ങൾ കൈകാര്യം ചെയ്യുന്ന സമ്പദ്വ്യവസ്ഥ. ഇപ്പൊ നമ്മൾ വിചാരിക്കും മുതലാളിത്ത രാജ്യങ്ങളിലെല്ലാം മുതലാളിത്ത സമ്പദ് വ്യവസ്ഥയാണ് നിലവിലുള്ളതെന്ന്. ഇപ്പൊ ഫ്രാൻസ് എന്ന് പറഞ്ഞാൽ നമ്മളെപ്പോഴും മനസ്സിലാക്കുക, ഫ്രാൻസ് ഒരു മുതലാളിത്തത്തിന്റെ ഭാഗമായി നിൽക്കുന്ന രാജ്യമാണെന്ന് നമ്മൾ പൊതുവെ മനസ്സിലാക്കുമ്പോഴും അതിനെ ആഴത്തിൽ പഠിച്ചാൽ നമ്മൾ മനസ്സിലാകും, അവിടുത്തെ ജനസംഖ്യയുടെ കണക്കെടുത്താൽ ഏതാണ്ട് ഒരാൾക്ക് 2 അല്ലെങ്കിൽ 3 സഹകരണ പ്രസ്ഥാനങ്ങളുമായി ബന്ധമുണ്ട്. അത്രമാത്രം അവിടുത്തെ ജനങ്ങളുടെ ജീവിതത്തോട് പോലും ಗಾಢವಾಗಿ ಬಂಧಪಟ್ಟಿರಿക്കുന്ന ഒന്നാണ് ಸಹಕರಣ ಪ್ರಸ್ಥಾನ. ಬಳಿಕ ಕೆಆರ್ ಜಯಾನಂದ್ ಅವರು ಮಾತನಾಡಿ, ಪಿಂಚಣಿದಾರರ ಹಕ್ಕುಗಳ ನಿರ್ಲಕ್ಷ್ಯದ ವಿರುದ್ಧ ನಡೆಯುವ ಈ ಜಾಥಾಕ್ಕೆ ಪೂರ್ಣ ಸಹಕಾರ ನಾವು ನೀಡಬೇಕಾಗಿದೆ ಎಂದು ಹೇಳಿದರು. ഇന്ത്യയുടെ ಅತ್ಯಂತ ಶಕ್ತವಾದ ಉಪಜನ ಸಹಕಾರಿ ಮೇഖലയാണ്. 2.5 ಲಕ್ಷ ಕೋಟಿ ಠೇವಣಿ ಉಪಜನ ಇಂಡಿಯಾದ ಅತ್ಯಂತ ಬಲಾಢ್ಯವಾದ ಉಪಜನ ಸಹಕಾರಿ ಪ್ರಸ್ಥಾನವಾದೊಂದು ಕೇರಳದ ಸಹಕಾರಿ ಪ್ರಸ್ಥಾನ. ಐತ ಜೀವನಾಡಿ ಅದೊಂದು ಐಟಿ ಕೆಲಸ ಮಾಡ್ತಾ ಜನ ನೌಕರರು ಅಕ್ಲಾದೊಂದು ಜನಕ್ಕೂ ಇಡಿಟ್ಟು ಮಿಡ್ಲ್ ಮ್ಯಾನ್ ಅದನ್ನ ಮಧ್ಯವರ್ತಿಯಾದ ಕೆಲಸ ಮಾಡ್ತಾ ಜನ ಆ ಮೇಘಲೆ ದೀರ್ಘಕಾಲ ಕೆಲಸ ಮಾಡಿದ ರಿಟೈರ್ಡ್ ಆಗಿ ಅಕ್ಲಿಗೆ ಇದ್ದ ತಿಕ್ಕೊಂಡು ಪೆನ್ಷನ್ ಮಾಡ್ಬೋದು, ಎಲ್ಲಿಯ ಪೆನ್ಷನ್ ಆಗುತ್ತೆ ಪರಮಾವಧಿ ತಿಕ್ಕದ 19,000 ರೂಪಾಯಿ ಆಗುತ್ತೆ. ಜಾಥಾ ಲೀಡರ್ ಮುಂಡೂರು ರಾಮಕೃಷ್ಣ ಅವರು ಮಾತನಾಡಿ, ಪಿಂಚಣಿದಾರರ ಪ್ರಮುಖ ಬೇಡಿಕೆ ಈಡೇರುವ ತನಕ ಹೋರಾಟ ಮುಂದುವರಿಸುವುದಾಗಿ ಅವರು ತಿಳಿಸಿದರು. ഈ കഴിഞ്ഞ 5 വർഷത്തിനിടയ്ക്ക് കാര്യഗൗരവമായി സർക്കാരുമായി ഇടപെട്ടെങ്കിലും നമുക്കത് നേടിയെടുക്കാൻ കഴിഞ്ഞില്ല. അതുകൊണ്ടാണ് ഇത്തരമൊരു ഈ പ്രായമായ ആൾക്കാരെയൊക്കെ ഉൾപ്പെടുത്തിക്കൊണ്ടുള്ള ഒരു സംഘടന ഒരു സാഹസികമായ ഒരു സമരത്തിന് മുതിർന്നത്. ഇതുപോലെ ഇന്ന് 10 മണിക്ക് ജാഥ തെക്കൻ മേഖല ജാഥ കോട്ടയത്ത് ഈ സംഘടനയുടെ സംസ്ഥാന അധ്യക്ഷന്റെ നേതൃത്വത്തിൽ ഉദ്ഘാടനം ചെയ്യപ്പെട്ട് കഴിഞ്ഞു. 2 ജാഥകളാണ് നമ്മൾ ഉദ്ദേശിച്ചത്. ഈ 2 ജാഥകൾ സമ്മേളിച്ച് തിരുവനന്തപുരത്ത് എത്തുമ്പോഴേ ഇവിടെ നമ്മുടെ ഒത്തിരി ആശംസാ പ്രാസംഗികർ പറഞ്ഞതുപോലെ ಈ ಸಂದರ್ಭದಲ್ಲಿ ಸಹಕಾರ ಜನತಾಂತ್ರಿಕ ವೇದಿಕೆಯ ಜಿಲ್ಲಾಧ್ಯಕ್ಷ ಕೆ ನೀಲಕಂಠನ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಯುಕೆ ಸೈಫುಲ್ಲಾ ತಂಗಲ್, ಬಿಜೆಪಿ ಜಿಲ್ಲಾ ಸಮಿತಿಯ ಸದಸ್ಯ ಯಾದವ್ ಬಡಾಚೆ, ಸಂಘಟನೆಯ ಕಾರ್ಯದರ್ಶಿ ರಾಮಕೃಷ್ಣ ಕಡಂಪಾರ್, ಸಂಘಟನೆಯ ಅಧ್ಯಕ್ಷರಾದ ಸಿವಿ ನಾರಾಯಣನ್ ಹಾಗೂ ಕಾರ್ಯದರ್ಶಿ ಎಂ ವಿಜಯನ್ ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.